ನಮಸ್ಕಾರ ಬಾಂಧವರೇ, ನಾನು ಭೂಮಾಪನದ ಬಗ್ಗೆ ತಿಳಿಸ್ತಾ ಸರಪಳಿ ಮೋಜಿನ ಬಗ್ಗೆ ತಿಳಿಸ್ತಾ ಇದ್ದೆ. ಶಂಕು ಮತ್ತು ಸರಪಳಿಯನ್ನು ಉಪಯೋಗಿಸಿ ಭೂಮಿಯನ್ನ ಅಳತೆ ಮಾಡಿ ಅಳತೆಗಳನ್ನ ದಾಖಲಿಸ್ತಾರೆ. ಇದಕ್ಕೆ ಟಿಪ್ಪಣಿ ಅಂತಾರೆ. ಟಿಪ್ಪಣಿಯಲ್ಲಿರ್ತಕ್ಕಂಥ ಅಳತೆಗಳಲ್ಲಿ ವಸಲಗಳನ್ನ ಗುರುತಿಸಿಕೊಂಡು ನಂತರ ಅದನ್ನ ಪಕ್ಕಾ ಪುಸ್ತಕದಲ್ಲಿ ದಾಖಲಿಸ್ತಾರೆ ಅನ್ನೋದ್ರ ಬಗ್ಗೆ ನಾನೀಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ವಸಲ ಒಂದರಲ್ಲಿ ರುಂದಿ 5 ಇದೆ, ಅದರಿಂದ ಒಟ್ಟು ರುಂದಿ 5 ಆಗುತ್ತೆ. ಲಾಂಬಿ ಸಹ 4 ಚೈನ್ ಇದೆ, 4 ಚೈನ್ ಆಗುತ್ತೆ. ಸೊ ಈಗ ತಮಗೆಲ್ಲ ಗೊತ್ತಾ ಇದೆ, ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ರುಂದಿ ಇಂಟು ಲಾಂಬಿ. ಈಗ ಒಟ್ಟು ರುಂದಿಯನ್ನ ಅರ್ಧ ಮಾಡ್ಕೋಬೇಕು. ಇಲ್ಲಿ 5 ಇದೆ, ಅರ್ಧ ಮಾಡಿದಾಗ 2 9 ಆಗುತ್ತೆ. ಲಾಂಬಿ ಒಟ್ಟು 4 ಚೈನ್ ಇದೆ, ಅಂದ್ರೆ 2 5 ಮತ್ತು 4 ಸರಪಳಿಯನ್ನ ನಾವು ಈಗ ಗುಣಾಕಾರ ಮಾಡೋಣ. ಸೊ 2 9 ಮತ್ತು 4 ಸರಪಳಿಯನ್ನ ಗುಣಾಕಾರ ಮಾಡಿದಾಗ 4 2 8, ಅಂದ್ರೆ ಸರಪಳಿ ಇಂಟು ಸರಪಳಿ ಗುಂಟೆ ಆಗುತ್ತೆ. ಸೊ 8 4 ಇಂಟು 9 36 ಆಗುತ್ತೆ, ಅಂದ್ರೆ 16 ಆಡೆಗೆ 16 32 ಅಂತಂದ್ರೆ ಇನ್ನು 4 ಉಳಿಯುತ್ತೆ, ಅಲ್ಲಿಗೆ 2 ಕಾಲು. ಸೊ 8 ಮತ್ತು 2 ಸೇರಿ 10 ಕಾಲು. ನೋಡಿ ಇಲ್ಲಿ 10 ಗುಂಟೆ 8 ಆಣೆ ಬರುತ್ತೆ. ಇದೇ ರೀತಿ ಎಲ್ಲ ವಸಲಗಳ ವಿಸ್ತೀರ್ಣವನ್ನ ನಾವು ಕಂಡುಹಿಡಿಬೇಕು. ಒಟ್ಟು 4 ವಸಲಗಳಿವೆ. ಇದರ ವಿಸ್ತೀರ್ಣವನ್ನ ಕಂಡುಹಿಡಿದಾಗ 155 ಗುಂಟೆ 7 ಆಣೆ 10 ಪ್ರತಿ ಆಣೆ ಬರುತ್ತೆ. ಅದೇ ರೀತಿ ವಜಾಯಿ ವಿಸ್ತೀರ್ಣ, ಇಲ್ಲಿ ವಜಾಯಿ ಇದೊಂದು ವಿಸ್ತೀರ್ಣ ಇದೆ, ಇಲ್ಲೊಂದು ವಜಾಯಿ ವಸಲ ಇದೆ. ಈ 2 ವಜಾಯಿಗಳನ್ನ ನಾವು ಗುರುತಿಸ್ಕೊಂಡು ಅದರ ಲಾಂಬಿ ಮತ್ತು ರುಂದಿಯನ್ನ ಅಳತೆಯನ್ನ ಪಕ್ಕಾ ಪುಸ್ತಕದಲ್ಲಿ ದಾಖಲೆ ಮಾಡಿ ಒಟ್ಟು ವಜಾಯಿಯನ್ನ ನಾವು ಕಂಡುಹಿಡಿಯಬೇಕಾಗುತ್ತೆ. ಈಗ ಒಟ್ಟು ವಜಾಯಿ 11 ಗುಂಟೆ 13 ಆಣೆ 6 ಪ್ರತಿ ಆಣೆ ಇದೆ. ಇದನ್ನ ಬಳಸ್ಕೊಂಡು ನಾವು ಒಟ್ಟು ವಿಸ್ತೀರ್ಣವನ್ನ ಹೇಗೆ ಕಂಡುಹಿಡಿಯಬಹುದು ಅನ್ನೋದ್ರ ಬಗ್ಗೆ ನಾನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.